ಎಲ್ಲರಿಗೂ ನಮಸ್ಕಾರ. ಸಭಿ ಕೋ ಮೇರಾ ನಮಸ್ಕಾರ. ಭಾಷಾ ಸೇತು ಕನ್ನಡದ ಮೂಲಕ ಹಿಂದಿ ಕಲಿಕೆಯ 4ನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ. आप सभी को हिंदी दिवस की हार्दिक शुभकामनाएं. ಹಿಂದಿಯಲ್ಲಿ ಶುಭಕಾಮನೆಗಳನ್ನು ಹೇಗೆ ಕೋರೋದು, ಶುಭಾಶಯ ಕೋರೋದು ಹೇಗೆ ಅಂತ ಈ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಹೇಗೆ ಶುಭಾಶಯ ಅಥವಾ ಶುಭಕಾಮನೆ ಅಂತ ಹೇಳ್ತೀವಿ, ಅದೇ ರೀತಿ ಹಿಂದಿಯಲ್ಲೂ ಕೂಡ ಹೇಳಬಹುದು. ಯಾವುದೇ ಒಂದು ಸಂದರ್ಭ ಇದ್ದರೆ, ಫಾರ್ ಎಕ್ಸಾಂಪಲ್ ಗಣೇಶ್ ಪರ್ವ ಕಿ ಹಾರ್ದಿಕ್ ಶುಭಕಾಮನಾಯೆ, ಗಣೇಶ್ ಚತುರ್ಥಿ ಕಿ ಹಾರ್ದಿಕ್ ಶುಭಕಾಮನಾಯೆ, ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೆ, ಈ ರೀತಿಯಾಗಿ ನಾವು ಶುಭಕಾಮನೆಗಳನ್ನು ಕೋರಬಹುದು. ಹಿಂದಿ ಭಾಷೆಯಲ್ಲಿ ಹಬ್ಬ ಅಂತ ಹೇಳೋದಕ್ಕೆ ಪರ್ವ ಅಥವಾ ತ್ಯೋಹಾರ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಯಾವುದೇ ಹಬ್ಬದ ಒಂದು ಶುಭಾಶಯ ಕೋರೋದು ಸಾಧ್ಯ ಆಗುತ್ತೆ. ಈಗ ನಿನ್ನೆ ಹಾಗೆ ಕೆಲವೊಂದು ಶಬ್ದಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಆಕಾಶಕ್ಕೆ ಸಂಬಂಧಿಸಿದಂತಹ ಪದಗಳ ಪರಿಚಯ. ನಿನ್ನೆ ಹೇಳಿದ ಹಾಗೆ ಆಕಾಶ್, ಆಸ್ಮಾನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಆಕಾಶ, ಹಿಂದಿಯಲ್ಲೂ ಕೂಡ ಆಕಾಶ ಅಥವಾ ಆಸ್ಮಾನ್ ಅನ್ನೋ ಶಬ್ದವನ್ನು ಬಳಸಬಹುದು. ಸೂರ್ಯನಿಗೆ ಸೂರಜ್ ಅಥವಾ ಸೂರ್ಯ ಎಂಬ ಶಬ್ದದ ಬಳಕೆ. ಚಂದ್ರ, ಚಾಂದ್, ಬೆಳದಿಂಗಳಿಗೆ ಚಾಂದನಿ. ಮೋಡ, ಮೋಡಕ್ಕೆ ಬಾದಲ್ ಅಂತ ಹೇಳ್ತಾರೆ. ಮಳೆ, ಮಳೆ ಬಾರಿಶ್. ಮಿಂಚು, ಬಿಜ್ಲಿ. ಗುಡುಗು, ಗರಜ್ ಅಥವಾ ಘುಮಡ್ ಅಂತ ಹೇಳ್ಬೋದು. ಈಗ ಭೂಮಿಗೆ ಸಂಬಂಧಿಸಿದ ಪದಗಳ ಪರಿಚಯ ಮಾಡಿಕೊಳ್ಳೋಣ. ಭೂಮಿ ಜಮೀನ್ ಅಥವಾ ಧರತಿ. ಗದ್ದೆ, ಖೇತ್, ತೋಟ, ಬಾಗ್, ಬಗೀಚಾ. ರಸ್ತೆ, ರಾಸ್ತಾ, ರಾಹ್. ಗಲ್ಲಿ, ಗಲಿ. ತಿರುವು, ತಿರುವು ಟರ್ನಿಂಗ್, ಕ್ರಾಸ್ಗೆ ಮೋಡ್ ಅಂತ ಹೇಳ್ತಾರೆ. ವಿಶ್ವಪ್ರಸಿದ್ಧವಾದ ಲಾಲ್ಬಾಗ್, ಅದನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಬೋದು. ಹಾಗೆ ಹಿಂದಿಯಲ್ಲಿ ಬಹಳ ಒಂದು ಪ್ರಸಿದ್ಧವಾದ ಮಕ್ಕಳ ಒಂದು ಚಲನಚಿತ್ರ ಬಂದಿತ್ತು. ಅದರ ಹೆಸರು ತಾರೆ ಜಮೀನ್ ಪರ್. ತಾರಾ ಅಂದರೆ ನಕ್ಷತ್ರ, ಜಮೀನ್ ಭೂಮಿ, ಪರ್ ಅಂದರೆ ಮೇಲೆ. ನಕ್ಷತ್ರಗಳು ಭೂಮಿಯ ಮೇಲೆ ಅಂತ ನಾವು ಅರ್ಥೈಸ್ಕೊಳ್ಬೋದು. ಈಗ ನೀರಿಗೆ ಸಂಬಂಧಪಟ್ಟಂತಹ ಪದಗಳು. ನೀರು ಗೊತ್ತಿರೋ ಹಾಗೆ ಪಾನಿ. ಮಂಜುಗೆಡ್ಡೆಗೆ ಹಿಂದಿಯಲ್ಲಿ ಬರಫ್ ಅಂತಾರೆ. ಕೆರೆ ತಾಲಾಬ್. ಬಾವಿ ಕುವಾ. ಕಪ್ಪೆಗೆ ಮೇಂಡಕ್, ಸಂಸ್ಕೃತದಲ್ಲಿ ಮಂಡೂಕ ಅಂತ ಹೇಳ್ತಾರೆ, ಹಿಂದಿನಲ್ಲಿ ಮೇಂಡಕ್. ಮೀನು ಮಚ್ಲಿ. ತಂಪು ಅಂತ ಹೇಳೋಕ್ಕೆ ಟಂಡ. ಬಿಸಿ, ಗರಂ. ಎಲ್ಲಾದರೂ ಹೋದಾಗ ठंडा पानी ಅಥವಾ ಗರಂ ಪಾನಿ ಚಾಹಿಯೆ ಅಂತ ಕೇಳ್ಬೋದು. ಹಿಂದಿ ಭಾಷೆಯಲ್ಲಿ ದಿನ್ ಅಂದರೆ ದಿನ, ರಾತ್ ರಾತ್ರಿ, ಸುಬಹ್ ಅಂದರೆ ಬೆಳಗ್ಗೆ, ದೋಪಹರ್ ಮಧ್ಯಾಹ್ನ, ಶಾಮ್ ಸಾಯಂಕಾಲ. ಸುಬಹ್, ದೋಪಹರ್, ಶಾಮ್, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಕಡೆಯದಾಗಿ ಇವತ್ತಿಂದ ನಾನು ಜಸ್ಟ್ ನೆನಪಿಸಿಕೊಳ್ಳಿ ಅನ್ನೋಂಥ ಹೊಸ ಒಂದು ಸ್ಲೈಡ್ನ ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಏನು ಅಂದರೆ, ಹಿಂದಿ ಬರದೇ ಇದ್ರೂ ಸಹ ಕೆಲವೊಂದು ಶಬ್ದಗಳ ಪರಿಚಯ ನಮಗಿರುತ್ತೆ. ಕೆಲವೊಂದು ಚಲನಚಿತ್ರಗಳ ಮೂಲಕ ಆ ಶಬ್ದಗಳನ್ನು ನಾವು ಕೇಳಿರ್ತೀವಿ. ಹಾಗಾಗಿ ಇದೊಂದು ಸ್ಲೈಡ್. ಮೇರಾ ನಾಮ್ ಜೋಕರ್ ಅಂದರೆ ನನ್ನ ಹೆಸರು ಜೋಕರ್ ಅಂತ. ಮೇರೆ ದೇಶ್ ಕಿ ಧರತಿ, ನನ್ನ ದೇಶದ ಭೂಮಿ. ಕಭಿ ಕಭಿ ಅಂದರೆ ಆಗಾಗ ಅಂತ ಹೇಳುವಾಗ ನಾವು ಕಭಿ ಕಭಿ. ಯಾವಾಗಲೂ ಅಂತ ಹೇಳುವಾಗ ಹಮೇಶ, ಹಮೇಶ ಅಂದರೆ ಯಾವಾಗಲೂ. ಚಾಂದನಿ ರಾತ್ ಅಂದರೆ ಬೆಳದಿಂಗಳ ರಾತ್ರಿ. ದೂರದರ್ಶನದಲ್ಲಿ ಮೇರಿ ಆವಾಜ್ ಸುನೋ ಅನ್ನುವಂಥ ಒಂದು ಬಹಳ ಪ್ರಸಿದ್ಧವಾದ ಕಾರ್ಯಕ್ರಮ ಬರ್ತಾ ಇತ್ತು. ಲತಾ ಮಂಗೇಶ್ಕರ್ ಅವರು ಆ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ರು. ಮೇರಿ ಆವಾಜ್ ಅಂದರೆ ನನ್ನ ಧ್ವನಿ, ಮೇರಿ ಆವಾಜ್ ಸುನೋ ಅಂದರೆ ನನ್ನ ಧ್ವನಿಯನ್ನು ಕೇಳು ಅನ್ನೋ ಅರ್ಥ. ಎಲ್ಲರಿಗೂ ಧನ್ಯವಾದ. ಸಭಿ ಕೋ ಮೇರಾ ನಮಸ್ಕಾರ. मैं डॉक्टर करुणा लक्ष्मी केस. मेरे देश की धरती